ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಕನ್ನಡ ಗ್ರಾಮರ್. ಕನ್ನಡ ಗ್ರಾಮರ್ ಹಲವಾರು ಜನಗಳಿಗೆ ಕಷ್ಟ ಆಗ್ತದೆ, ಹಲವಾರು ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ತದೆ ಕಲಿಯೋದು. ಕನ್ನಡ ಗ್ರಾಮರ್ ನ ಫಸ್ಟ್ ಇಂದ ನೋಡೋಣ. ಬೇಸಿಕ್ಸ್ ಇಂದ ಕನ್ನಡ ಗ್ರಾಮರ್ ನ ನೋಡೋಣ. ಕನ್ನಡ ಗ್ರಾಮರ್. ಕನ್ನಡ ಗ್ರಾಮರ್ ಏನಂತ ಕರೀತಾರೆ? ಗ್ರಾಮರ್ ನ ವ್ಯಾಕರಣ ಅಂತ ಕರೀತಾರೆ. ಓಕೆನಾ? ಕನ್ನಡ ವ್ಯಾಕರಣ. ಓಕೆನಾ? ಕನ್ನಡ ವ್ಯಾಕರಣ. ಓಕೆನಾ? ಕನ್ನಡ ವ್ಯಾಕರಣ. ಬೇಸಿಕಲಿ ಏನ್ ಓದ್ಕೋಬೇಕು ನೀವು? ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಆಲ್ಫಾಬೆಟ್ಸ್. ಆಲ್ಫಾಬೆಟ್ಸ್ ಇಂಗ್ಲಿಷ್ ಅಲ್ಲಿ ಎಷ್ಟಿದೆ ಆಲ್ಫಾಬೆಟ್ಸ್? A to Z ಎಷ್ಟಿದೆ ಇಂಗ್ಲಿಷ್ ಅಲ್ಲಿ? ವಿ ಹ್ಯಾವ್ 26 ಲೆಟರ್ಸ್ ಅಲ್ವಾ? 26 ಅಕ್ಷರಗಳು ಇದೆ ಇಂಗ್ಲಿಷ್ ಅಲ್ಲಿ. ಅದೇ ತರ ಹಿಂದಿನಲ್ಲಿ ಎಷ್ಟಿದೆ? ಹಿಂದಿನಲ್ಲಿ ವಿ ಹ್ಯಾವ್ 46 ಲೆಟರ್ಸ್. ನಮ್ಮ ಕನ್ನಡದಲ್ಲಿ ಎಷ್ಟಿದೆ? ಕನ್ನಡದಲ್ಲಿ ಆ ಇಂದ ಳ ವರೆಗೂ ಇದೆ ವರ್ಣಮಾಲೆ, ಆಲ್ಫಾಬೆಟ್ಸ್. ಎಷ್ಟಿದೆ ಗೊತ್ತಾ? 49 ಅಂದ್ರೆ 49 ಲೆಟರ್ಸ್ ಇದೆ. ಈಗ ಆಲ್ಫಾಬೆಟ್ಸ್ ನ ಕನ್ನಡದಲ್ಲಿ ಏನಂತ ಕರೀತಾರೆ? ಆಲ್ಫಾಬೆಟ್ಸ್ ಅಂತ ಇದೆಯಲ್ಲ, ಆಲ್ಫಾಬೆಟ್ಸ್ ನ ಕನ್ನಡದಲ್ಲಿ ನಾವು ವರ್ಣಮಾಲೆ ಅಂತ ಕರಿತೀವಿ. ವರ್ಣಮಾಲೆ ಅಂತ ಕರಿತೀವಿ. ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ? ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳು ಇವೆ. ಕನ್ನಡ ವರ್ಣಮಾಲೆಯಲ್ಲಿ 49 ಲೆಟರ್ಸ್ ಇದೆ. ಓಕೆನಾ? ಆ 49 ಲೆಟರ್ಸ್ ಇದೆಯಲ್ಲ, 49 ನ ನಾವು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದೀವಿ. ಓಕೆನಾ? ಯಾವ್ದಾದಪ್ಪ 3 ಪಾರ್ಟ್ಸ್? ಫಸ್ಟ್ ಒನ್ ಸ್ವರಗಳು. ಓಕೆನಾ? ಸ್ವರಗಳು. ಸೆಕೆಂಡ್ ಒನ್ ಯಾವುದು? ಯೋಗವಾಹಗಳು. ಥರ್ಡ್ ಒನ್ ಯಾವ್ದಪ್ಪ? ವ್ಯಂಜನಗಳು. ಯಾವುದು? ವ್ಯಂಜನಗಳು. ಇದು 3 ಪಾರ್ಟ್ಸ್, 3 ವಿಭಾಗ. ಕನ್ನಡ ವರ್ಣಮಾಲೆ is divided into 3 parts. ಕನ್ನಡ ವರ್ಣಮಾಲೆ 3 ವಿಭಾಗಗಳಾಗಿ ಡಿವೈಡ್ ಆಗಿದೆ. ಫಸ್ಟ್ ಒನ್ ಯಾವುದು? ಸ್ವರಗಳು. ಸ್ವರಗಳ ಬಗ್ಗೆ ನೋಡೋಣ ಇವಾಗ. ಯಾವುದು ಸ್ವರಗಳು? ಸ್ವರಗಳು ಅಂದ್ರೆ ಆ ಇಂದ ಔವರೆಗೆ. ಟೋಟಲ್ ಎಷ್ಟು ಲೆಟರ್ಸ್ ಇದೆ? 13 ಲೆಟರ್ಸ್. ಓಕೆನಾ? ಸ್ವರಗಳಲ್ಲಿ 13 ಲೆಟರ್ಸ್ ಇದೆ ಆ ಇಂದ ಔವರೆಗೆ. ಯೋಗವಾಹಗಳು ಯಾವ್ದಪ್ಪ? ಯೋಗವಾಹಗಳು ನೆಕ್ಸ್ಟ್ ಒನ್ ಅಲ್ವಾ? ಯೋಗವಾಹಗಳು ಯಾವ್ದ್ಯಾವುದು? ಯೋಗವಾಹಗಳು ಅಂ ಮತ್ತೆ ಅಹ. ಟೋಟಲ್ ಎಷ್ಟು ಲೆಟರ್ಸ್ ಇದೆ? 2 ಲೆಟರ್ಸ್, ಅಂ ಮತ್ತೆ ಅಹ. ನೆಕ್ಸ್ಟ್ ಯಾವುದು? ಥರ್ಡ್ ಒನ್ ವ್ಯಂಜನಗಳು. ಯಾವ್ದು ವ್ಯಂಜನಗಳು? ಎಲ್ಲಿಂದ ಎಲ್ಲಿವರೆಗೂ? ವ್ಯಂಜನಗಳು ಕ ಇಂದ
ಕ ಇಂದ ಳವರೆಗೆ ಕಾಟುಳ. ಓಕೆನಾ? ಟೋಟಲ್ ಎಷ್ಟಿದೆ? 34 ಲೆಟರ್ಸ್. ಸೊ ಎಲ್ಲ ಆಡ್ ಅಪ್ ಮಾಡಿದ್ರೆ ಎಷ್ಟಾಗುತ್ತೆ? 13 + 2 15, 15 + 34 ಟೋಟಲ್ 49 ಲೆಟರ್ಸ್. 49 ಅಕ್ಷರ ಅಲ್ವಾ? ಓಕೆ, ಯಾವ್ದ 49 ಅಕ್ಷರ ನೋಡೋಣ. ಸೊ ನಾನು ಸ್ವರಗಳನ್ನ ಬ್ಲೂ ಕಲರ್ ಅಲ್ಲಿ ಬರೀತೀನಿ. ಸೊ ಫಸ್ಟ್ ಲೆಟರ್ಸ್ ರೈಟ್ ಸ್ವರಗಳು. ಅ, ಆ, ಇ, ಈ, ಉ, ಊ, ರು, ಎ, ಈ, ಐ, ಒ, ಓ, ಔ. ಸೊ ಇದು ಸ್ವರಗಳು. ನೆಕ್ಸ್ಟ್ ನಾನು ಯೋಗವಾಹಗಳು ಬರಿತೀನಿ. ಅವು ಆದ್ಮೇಲೆ ಏನ್ ಬರುತ್ತೆ? ಅಂ, ಅಹ. ಓಕೆನಾ? ನೆಕ್ಸ್ಟ್ ನಾವು ವ್ಯಂಜನಗಳನ್ನ ಬರೆಯೋಣ. ವ್ಯಂಜನ ನಾನು ಪಿಂಕ್ ಅಲ್ಲಿ ಬರಿತೀನಿ. ಓಕೆನಾ? ಸೊ ಯಾವ್ದಾವ್ದು ವ್ಯಂಜನಗಳು ಹೇಳ್ತೀರಾ? ಕ, ಖ, ಗ, ಘ, ನ್ಯ, ಚ, ಛ, ಜ, ಝ, ನ್ಯ, ಟ, ಠ, ಢ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ. ಲಾಸ್ಟ್ ಲೈನ್ ಇದು ಯಾವುದು? ಯ, ರ, ಲ, ವ, ಶ, ಶ, ಸ, ಸ ಆದ್ಮೇಲೆ ಹ, ಅಂಡ್ ಲಾಸ್ಟ್ ಲೆಟರ್ ಯಾವುದು? ಳ. ಸೊ ಟೋಟಲ್ 49 ಲೆಟರ್ಸ್ ನ ಇವಾಗ ಬರೆದ್ವಿ. ಓಕೆನಾ? ಸೊ ಇಲ್ಲಿಂದ ಇಲ್ಲಿಗೆ ಆ ಇಂದ ಳವರೆಗೆ ಆಟುಳ. ಸೊ ಬ್ಲೂ ಕಲರ್ ಯಾವುದು? ಸ್ವರಗಳು. ಎಷ್ಟಿದೆ? 13. ಗ್ರೀನ್ ಕಲರ್ ಯಾವುದು? ಯೋಗ ವಾಹಗಳು. ಯೋಗವಾಹಗಳು ಎಷ್ಟಿದೆ? ಬರೀ 2, ಅಮ್ಮು ಮತ್ತೆ ಅಹ. ನೆಕ್ಸ್ಟ್ ಪಿಂಕ್ ಕಲರ್ ಎಷ್ಟಿದೆ? ಪಿಂಕ್ ಕಲರ್ ಏನು? ಪಿಂಕ್ ಕಲರ್ ವ್ಯಂಜನಗಳು. ಎಷ್ಟಿದೆ ವ್ಯಂಜನಗಳು? 34. ಸೊ ಟೋಟಲ್ ಎಷ್ಟಾಯ್ತು? ಟೋಟಲ್ ಯಾವ ಕಲರ್ ಅಲ್ಲಿ ಬರೆಯೋಣ? ರೆಡ್ ಅಲ್ಲಿ ಬರೆಯೋಣ. ಸೊ ಟೋಟಲ್ 49 ಅಕ್ಷರಗಳು. ಓಕೆನಾ? ಟೋಟಲ್ 49 ಲೆಟರ್ಸ್. ಓಕೆ, ಸೊ ಇದು ಬೇಸಿಕ್ಸ್ ಆಫ್ ಕನ್ನಡ ವರ್ಣಮಾಲೆ ಆಗಿತ್ತು. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ರೀಕ್ಯಾಪ್ ಮಾಡೋಣ ಒಂದ್ಸತಿ ಕ್ವಿಕ್ ಆಗಿ, 30 ಸೆಕೆಂಡ್ಸ್. ಓಕೆ, ಸೊ ಕನ್ನಡ ವ್ಯಾಕರಣ. ಸೊ ವ್ಯಾಕರಣ ಅಂದ್ರೆ ಏನಿಲ್ಲ, ಗ್ರಾಮರ್. ಸೊ ವ್ಯಾಕರಣ ಮೀನ್ಸ್ ಗ್ರಾಮರ್. ಆಲ್ಫಾಬೆಟ್ಸ್ ಇಂಗ್ಲಿಷ್ ಅಲ್ಲಿ ಎಷ್ಟಿದೆ? 26. ಅದೇ ಹಿಂದಿನಲ್ಲಿ 46. ಕನ್ನಡದಲ್ಲಿ ಎಷ್ಟಿದೆ? 49 ಮೇನ್ ಲೆಟರ್ಸ್. ಇನ್ನು 3 ಇದೆ ಕ್ಷತ್ರಜ್ಞ ಅಂತ. ಸೊ ಅದು ಇನ್ಕ್ಲೂಡ್ ಮಾಡಲ್ಲ. ಸೊ 52 ಆಗುತ್ತೆ ಇನ್ಕ್ಲೂಡ್ ಮಾಡಿದ್ರೆ, ಬಟ್ 49 ಸಾಕು ಕನ್ನಡ ವ್ಯಾಕರಣ ಪ್ರಕಾರ. ಓಕೆನಾ? ಸೊ ಆಲ್ಫಾಬೆಟ್ಸ್ ಕನ್ನಡದಲ್ಲಿ 49 ಇದೆ. ಅದು ಎಷ್ಟು ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ? ವಿ ಡಿವೈಡ್ 49 ಲೆಟರ್ಸ್ ಇಂಟು 3 ಪಾರ್ಟ್ಸ್. ಸೊ 3 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ ನಾವು. ಸೊ ಯಾವ್ದು? ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಸೊ ಸ್ವರಗಳು ಅಂದ್ರೆ ಆ ಟು ಔ, ಆ ಇಂದ ಔ ವರೆಗೆ ಸ್ವರಗಳು, 13 ಲೆಟರ್ಸ್ ಇದೆ. ಯೋಗವಾಹಗಳು ಅಂದ್ರೆ ಅಂ ಮತ್ತೆ ಅಹ,
ಎರಡು ಲೆಟರ್ಸ್ ಇದೆ, ಅಮ್ಮು ಮತ್ತೆ ಹ. ಸೊ ವ್ಯಂಜನ ಎಷ್ಟಿದೆ? ವ್ಯಂಜನಗಳು ಕಾ ಟು ಳ, ಅಂದ್ರೆ ಕಾ ಇಂದ ಳ ವರೆಗೂ ವ್ಯಂಜನ 34 ಲೆಟರ್ಸ್ ಇದೆ ಟೋಟಲ್. ಸೊ ಎಲ್ಲ ಆಡ್ ಅಪ್ ಮಾಡಿದ್ರೆ 49 ಲೆಟರ್ಸ್. ಸೊ ನಾನು ಬ್ಲೂ ಕಲರ್ ಅಲ್ಲಿ ಬರ್ದಿರೋದು. ಸೊ ಇಟ್ಸ್ ಸ್ವರಗಳು. ಸೊ ಸ್ವರಗಳನ್ನ ನಾನು ಬ್ಲೂ ಕಲರ್ ಅಲ್ಲಿ ಬರ್ದಿದ್ದೀನಿ. ಅಂಡ್ ಗ್ರೀನ್ ಅಲ್ಲಿ ಬರ್ದಿರೋದು ಯೋಗವಾಹಗಳು, ಅಂಡ್ ಪಿಂಕ್ ಕಲರ್ ಅಲ್ಲಿ ಬರ್ದಿರೋದು ವ್ಯಂಜನಗಳು. ಸೊ ಎಲ್ಲ ಟೋಟಲ್ ಮಾಡಿದ್ರೆ ಆಡ್ ಅಪ್ ಮಾಡಿದ್ರೆ ವಿಲ್ ಬಿ ಗೆಟಿಂಗ್ 49 ಲೆಟರ್ಸ್. ಓಕೆ, 49 ಅಕ್ಷರಗಳನ್ನ ನಾವು ಕಾಣ್ತೀವಿ. ಓಕೆನಾ? ಸೊ ಎಸ್, ಥ್ಯಾಂಕ್ ಯು.